ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ತಗೋ ಇದನ್ನ, ನಾನ್ ನಿಲ್ಸು ಅನ್ನೋವರೆಗೂ ಈ ಚಾವಟಿಯಲ್ಲಿ ನೆಲಕ್ಕೆ ಹೊಡಿತಾ ಇರು. ಈಗ ತೋರಿಸ್ತೀನಿ ಆ ಶಂಕರನಿಗೆ ಸ್ವರ್ಗ. ಇದೇನಿದು? ನಾನು ಹೊಡೆದ ಏಟ್ಗಳೆಲ್ಲ ನಮ್ಮ ಶತ್ರು ಬೀಳ್ತಿದೆ ಅಂತ ಜೋರಾಗಿ ಬಾರಿಸ್ತಿದ್ದೆ. ಈಗ ನೋಡಿದ್ರೆ ಎಲ್ಲ ಏಟ್ಗಳು ನಿಮಗೆ ಬಿದ್ದಿದೆ. ಈಗೇನು ಮಾಡೋದು? ನಾನು ಕೊಟ್ಟಿದ್ದನ್ನ ನಿಜವಾಗ್ಲೂ ಅವ್ರ ಮನೆ ಮುಂದೆ ನೆಲದಲ್ಲಿ ಹೂತ್ ಬಂದಿದ್ಯಾ ಮಣಿಕಂಠ? ಅದ್ರ ಬಗ್ಗೆ ಎಳ್ಳಷ್ಟು ಸಂಶಯ ಬೇಡ. ಎಲ್ಲಿ ಹೂತ್ ಬಂದಿದ್ಯಾ? ಲಲಿತಮ್ಮನವ್ರ ಮನೆ ಮುಂದೆ ಪೂರ್ವ ದಿಕ್ಕಿಗೆ ಹೂತ್ ಬಂದಿದ್ದೀನಿ. ಇಲ್ಲ, ಅದಲ್ಲಿಲ್ಲ, ಇಲ್ಲೇ ಎಲ್ಲೋ ಇದೆ. ನೀವಿಲ್ಲೇ ಇರಿ ಟೀಚರ್ ಅಮ್ಮ, ನಾನು ಅಮ್ಮ ಅಜ್ಜಿ ಅಜ್ಜೆಯನ್ನ ಕರ್ಕೊಂಡ್ ಬರ್ತೀನಿ. ಅಮ್ಮ, ಯಾರು ಬಂದಿದ್ದಾರೆ ನೋಡಿದ್ರಂತೆ, ಬನ್ನಿ. ಯಾರೇ? ನೀವು ಬನ್ನಿ ಅಮ್ಮ, ನಾನು ಹೇಳಿ. ಜಾಜಿ, ಅಜ್ಜಿ, ಇವತ್ತು ನಾನು ಯಾರನ್ನು ಕರ್ಕೊಂಡು ಬಂದಿದ್ದೀನಿ ತೋರಿಸ್ತೀನಿ, ಬನ್ನಿ. ಪ್ರಾತಃ ಸ್ಮರಾಮಿ ಧರಣೀಧರ ರಾಜಕನ್ಯಾ ಹಸ್ತಾಬ್ಜ ಚಕ್ರಧರಿ ಶಂಖಭರಾಭಯಾಂತಂ ದೇವೀಂ ಪ್ರಸನ್ನವದನಾಂ ಜಗತಾಂ ಸವಿತ್ರೀಂ. ಅಮ್ಮ, ಇವರೇ ಟೀಚರ್ ಅಮ್ಮ. ನನಗೆ ಒಳ್ಳೊಳ್ಳೆ ವಿಷಯಗಳನ್ನ, ದೇವ್ರ ಕಥೆಗಳನ್ನೆಲ್ಲ ಹೇಳ್ತಿರ್ತಾರೆ. ನನಗೆ ದೇವಸ್ಥಾನದಲ್ಲಿ ಕೆಲಸ ಕೊಡ್ಸಿದ್ ಇವರೇ. ಒಳಗೆ ಬನ್ನಿ. ಇವಳು ಯಾವಾಗಲೂ ನಿಮ್ಮ ಬಗ್ಗೆ ಹೇಳ್ತಿರ್ತಾಳೆ. ಯಾವೂರು ನಿಮ್ಮದು? ಎಲ್ಲಿಯವ್ರು ನೀವು? ನಿಮ್ಮ ಮನೆಯಲ್ಲಿ? ನೀವು ನಮ್ಮ ಸುಂದರಿ ದುರ್ಗಾ ಸಪ್ತಾಹ ಮಾಡಿದಾಗ ಬಂದಿದ್ರಿ ಅಲ್ವಾ? ಇವ್ರು ಬಂದಿದ್ರ? ಏನು ಪೂಜೆ ಮಾಡಿದ್ರೇನು? ನಮ್ಮ ಸುಂದರಿ ಉಳಿಲಿಲ್ವಲ್ಲ. ಯಾರ ಆಯುಷ್ಯ ಎಷ್ಟಿರುತ್ತೋ ಅಷ್ಟೇ ನಮ್ಮ ಬದುಕಿನ ಗೆರೆ. ಅದನ್ನ ದಾಟಿ ನಿಲ್ಲಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ. ಸೀತಾ ಮಾತೆ ಲಕ್ಷ್ಮಣ ರೇಖೆ ದಾಟಿದ್ದಕ್ಕೆ
ರಾಮಾಯಣನೇ ನಡೆದೋಯ್ತು. ಒಪ್ಕೊಳ್ಳೋಣ, ಆದ್ರೆ ಸಾವಾದ್ರೂ ನೆಮ್ಮದಿ ಆಗಿರ್ಬೇಕಿತ್ತು ಅಲ್ವಾ? ನನ್ನ ಮೊಮ್ಮಗಳಿಗೆ ಬಂದಂತ ಸಾವು ನನ್ನ ಶತ್ರುಗಳಿಗೂ ಬರಬಾರ್ದು. ಹೇಗೆ ಸತ್ರು ದೇಹ ಮಣ್ಣಿಗೆ ಹೋಗುತ್ತೆ, ಇಲ್ಲ ಬೆಂಕಿಗೆ ಹೋಗುತ್ತೆ. ನಿಮಗನ್ಸಿದೆ ಅವಳ ಸಾವು ದಾರುಣ ಅಂತ, ಆದ್ರೆ ಅವಳಿಗೆ ನೋವಿಲ್ಲದ ಸಾವು. ಅವಳು ಸತ್ತಿದ್ ಕೂಡ ಅವಳಿಗೆ ತಿಳಿಯಲೇ ಇಲ್ಲ. ಹಾಗೆ ಸಂಮೋಹಿನಿಗೆ ಒಳಗಾಗಿದ್ಲು. ಚೆನ್ನಾಗಿ ಹೇಳ್ತೀರಾ. ರುಂಡ ಮುಂಡ ಇಲ್ಲದ ಸಾವು ನೆಮ್ಮದಿ ಸಾವ. ಸಾವು ದೇಹಕ್ಕೆ, ಆತ್ಮಕ್ಕಲ್ಲ. ಚಿಂತೆ ಬೇಡ, ಅವಳು ಅಮ್ಮನವರೊಂದಿಗೆ ಲೀನವಾಗಿದ್ದಾಳೆ. ಪ್ರತಿ ಕ್ಷಣ ಕೋಟಿ ಜೀವಕೋಶಗಳು ಹುಟ್ಟುತ್ತಿರುತ್ತೆ, ಸಾಯ್ತಿರತ್ತೆ ಈ ದೇಹದಲ್ಲಿ. ಈ ದೇಹಕ್ಕೆ ಪ್ರತಿ ಕ್ಷಣ ಹುಟ್ಟು, ಪ್ರತಿ ಕ್ಷಣ ಸಾವು. ಭಗವತಿಯ ಜ್ಞಾನ ಜಾಗೃತವಾಗದಿದ್ರೆ ಬದುಕಿರೋ ದೇಹದಲ್ಲಿ ಸತ್ತ ಪ್ರಜ್ಞೆ, ಸತ್ತ ಹೃದಯ. ನೀವು ಒಳಗೆ ಬನ್ನಿ. ನೀವು ಒಳಗೆ ಬನ್ನಿ, ನಾನು ಅಜ್ಜಯ್ಯನ ಕರ್ಕೊಂಡು ಬರ್ತೀನಿ. ನಾನ್ಯಾಕೆ ಇವಳನ್ನ ಒಳಗೆ ಬಾಂಧ ಕರೀಲಿ? ಇವಳು ಯಾರೋ ಏನೋ. ನಮ್ಮ ಜಾಜಿಗಂತೂ ಬುದ್ಧಿ ಇಲ್ಲ. ಯಾರನ್ನೂ ಮನೆ ಒಳಗೆ ಕರ್ಕೊಂಬಂದ್ಬಿಡ್ತಾಳೆ. ಮೊದಲು ಇವಳಿಗೆ ಮಡಿ ಮಲ್ಗೆನೆ ಹೇಳ್ಕೊಡ್ಬೇಕು. त्रिनयना माणिक्यमौलिस्फुरत् तारानायकशेखरा. ಅಜ್ಜಯ್ಯ, ಯಾಕಜ್ಜಯ್ಯ ಬಿದ್ಬಿಟ್ರಿ? ಪೆಟ್ಟಾಯ್ತಾ? ನನಗೇನು ಆಗಿಲ್ಲಮ್ಮ. ಯಾರು ನೀವು? ಇವ್ರನ್ನ ನಾನೇ ಕರ್ಕೊಂಡು ಬಂದಿದ್ದು ಅಜ್ಜಯ್ಯ.
ಒಳಗೆ ನಡೀರಿ. ಇವನ್ನ ಒಳಗೆ ಕರ್ಕೊಂಡೋಗಮ್ಮ. ಒಳಗ್ ಬನ್ನಿ. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरि नारायणी नमोस्तुते. ಜಗ್ಗಿ, ಇದೆಲ್ಲ ಚೆನ್ನಾಗಿರಲ್ಲ. ಯಾರೇನ್ ಕೇಳಿ ಊರೆಲ್ಲ ಸುದ್ದಿ ಹಬ್ಬಿಸ್ತಾ ಇದೆಯಾ ನೀನ್ ಜಾಜಿನ್ ಮದುವೆ ಆಗ್ತೀನಿ ಅಂತ? ನಮ್ಮ ಕಿತ್ತಾಟ ಊರ್ನವ್ರ ಮಾತಿಗೆ ಗ್ರಾಸ ಆಗಬಾರ್ದು ಅಂತ ಸಭ್ಯವಾಗಿ ಹೇಳ್ತಾ ಇದ್ದೀನಿ. ಇದು ನಿನ್ ತಲೆಗೆ ಹೋಗದೆ ಇದ್ರೆ ನನ್ನ ಮಗ ವಿದ್ಯಾಚಕ್ರ ಮಾತಾಡ್ಬೇಕಾಗತ್ತೆ. ಏನಯ್ಯ ಷಡ್ಕ, ಮಾತೆತ್ತಿದ್ರೆ ಮಗನ್ ಛೂ ಬಿಡ್ತೀನಿ ಅಂತೀಯಲ್ಲ. ನಿನ್ನ ಮಗನಿಗೆ ಸಕಲ ವಿದ್ಯೆಗಳನ್ನು ಕಲಿಸ್ಕೊಟ್ಟವನು ನಾನೇ, ಕುಡಿಯೋದ್ರಿಂದ ಆದಿಯಾಗಿ. ಈಗ ನಿಂದೇನಯ್ಯ ಸಮಸ್ಯೆ? ನನ್ನ ಮಗಳ ಜಾಜಿ ತಂಟೆಗೆ ನೀನು ಬರಬೇಡ ಅಷ್ಟೇ. ನನಗೂ ಅವಳಿಗೂ ಪ್ರೇಮಾಂಕುರವಾಗೋಯ್ತು, ಏನು ಮಾಡೋಕ್ಕಾಗಲ್ಲ. ಈಗ ಕಟ್ಕೊಂಡು ಹೆಂಡತಿಗೆ ನ್ಯಾಯ ಕೊಟ್ಟಿಲ್ಲ, ಪ್ರೇಮ ಅಂತೆ, ಅದು ಬೇರೆ ಕೇಡು. ಮದುವೆ ಆದವಳಿಗೆ ನ್ಯಾಯ ಕೊಡು ಮೊದಲು. ಯಾವ ನ್ಯಾಯ? ಬಿಟ್ಟಾಯ್ತು ನಾನು ಅವಳನ್ನ. ಅವಳಿಗೂ ನನಗೂ ಈಗ ಸಂಬಂಧನೇ ಇಲ್ಲ. ನಾವಿಬ್ರು ದೂರ ಆಗೋದಕ್ಕೆ ನೀನೇ ಕಾರಣ ಅಲ್ವೇನಯ್ಯ? ನೀನೇ ದೊಡ್ಡ ಗೋಡೆ ಥರ ನಿಂತಿದೀಯಲ್ಲ ನನ್ನ ಸುನೀತಾ ನಡುವೆ. ಈಗ ನಾನೇ ತ್ಯಾಗರಾಜ ಆಗ್ತೀನಿ, ನಿನಗೆ ಶಾಶ್ವತವಾಗಿ ಅವಳನ್ನು ಬಿಟ್ಕೊಟ್ಟಿದ್ದೀನಿ. ನೀನೇ ನ್ಯಾಯ ಕೊಡು, ನಾನು ಜಾಜಿಗೆ ನ್ಯಾಯ ಕೊಡ್ತೀನಿ. ಕುಡ್ದಿದ್ಯಾ? ಇಲ್ಲಪ್ಪ, ನಾನು ಕುಡ್ದಿಲ್ಲ. ನಾನು ಕುಡಿದ್ರೆ ಆಡೋ ಮಾತೇ ಬೇರೆ, ಅದು ನಿನಗೂ ಗೊತ್ತಲ್ವಾ? ನೋಡು ಜಗ್ಗಿ, ಕಡೆ ಸಾರ್ತಿ ಹೇಳ್ತಾ ಇದ್ದೀನಿ. ನೀನು ಮೊದಲನೇ ಸಾರ್ತಿ ಹೇಳಿದ್ರು ಅಷ್ಟೇ, ಕೊನೆ ಸಾರಿ ಹೇಳಿದ್ರು ಅಷ್ಟೇ, ನಾನು ಜಾಜಿನ ಮನಸಾರಿ ಪ್ರೀತಿಸ್ತಾ ಇದ್ದೀನಿ. ನೀನು ನಮ್ಮ ಪ್ರೀತಿಗೆ ಮುಳ್ಳಾಗಬೇಡ, ಪ್ರೀತಿಸೋ ಹೃದಯಗಳಿಗೆ ನೋತರಬೇಡ ಕಣಯ್ಯ. ಏನಿವತ್ತು ಸುನೀತಾ ದೇವಿಯವರು ಹೊಸ ಅಲಂಕಾರದಲ್ಲಿ, ಏನು ದೇವಸ್ಥಾನದಲ್ಲೇ ಭೇಟಿ ಅಂತ ನಿಶ್ಚಯ ಆಗಿತ್ತೇನೋ? ಪ್ರಶಸ್ತವಾದ ಜಾಗ ಬಿಡಿ. ನೋಡಿ, ಇಷ್ಟೊತ್ತವರೆಗೂ ಇವ್ರಿಗೆ ಬುದ್ಧಿವಾದ ಹೇಳ್ತಿದ್ದೆ, ನನ್ನ ಮಾತೇ ಕೇಳಲ್ಲ ಅಂತಾರೆ. ದಯವಿಟ್ಟು ನಮ್ಮ ಪರವಾಗಿ ನೀವು ತಿಳಿಸಿ ಹೇಳ್ರಿ. ನಿಮ್ಮ ಮಾತಂದ್ರೆ ಕೇಳ್ತಾರಲ್ವ ಅವರು? ನೋಡಿ, ಹಾಗೆಲ್ಲ ಮಾತಾಡಬೇಡಿ. ಇಲ್ಲಿ ನೋಡಿ, ತಾಳಿ ಹಾಕ್ಕೊಂಡಿದ್ದೀನಿ, ಓಲೆ ಹಾಕ್ಕೊಂಡಿದ್ದೀನಿ, ಕುಂಕುಮ ಇಟ್ಕೊಂಡಿದ್ದೀನಿ. ಇನ್ನು ಮುಂದೆ ನೀವು ಹೇಗೆ ಹೇಳ್ತಿರೋ ಹಾಗೆ ಕೇಳ್ತೀನಿ. ಅಲ್ರಿ, ರೈಲು ಹೋದ್ಮೇಲೆ ಟಿಕೆಟ್ ತಗೊಳಕ್ ಬಂದಿದ್ದೀರಲ್ರಿ. ನಮಗೀಗ ಬೇರೆಯವ್ರ ಮೇಲೆ ಪ್ರೇಮಾಂಕುರವಾಗಿದೆ, ಅದು ತಮಗೂ ಗೊತ್ತು. ಹಾಗಾಗಿ ನೀವು ತಾಳಿ ಹಾಕೊಂಡ್ರಷ್ಟು ಬಿಟ್ರೆಷ್ಟು, ನನ್ನ ಮಾತನ್ನ ಕೇಳಿದ್ರಷ್ಟು ಬಿಟ್ರೆಷ್ಟು. ನೀವೀಗ ಈ ಮಹಾಭಾರತದ ಸರ್ವತಂತ್ರ ಸ್ವತಂತ್ರರು. ಹಾಗೆಲ್ಲ ಅನ್ಬೇಡಿ. ಇಷ್ಟು ದಿವಸ ನನ್ನ ಬುದ್ಧಿಗೆ ಮಂಕವ್ದಿತ್ತು. ಈಗ ಹಳೇದೆಲ್ಲ ಮರ್ತು ಬಿಡೋಣ, ಹೊಸತಾಗಿ ಸಂಸಾರ ಶುರು ಮಾಡೋಣ. ಬನ್ನಿ, ಮನೆಗೆ ಹೋಗೋಣ. ನನ್ನ ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಡ್ತೀರಾ? ಕೊಟ್ರೆ ನೀವು ಹೇಳ್ದಂಗೆ ನಾನು ಕೇಳ್ತೀನಿ. ಒಂದಲ್ಲ 10 ಪ್ರಶ್ನೆ ಕೇಳಿ. 10 ಬೇಡ, ಒಂದಕ್ಕೆ ಉತ್ತರ ಕೊಡೋ ಸಾಕು. ಇದೇನಿವತ್ತು ಇಷ್ಟೊಂದು ಅಕ್ಕರೆ ಪ್ರೀತಿ ಕರಳೆ ನಮ್ಮ ಮೇಲೆ? ಅದೆಲ್ಲ ಏನಿಲ್ಲ, ನಿಮ್ಮಿಂದ ಇನ್ನೊಂದು ಸಂಸಾರ ಹಾಳಾಗದೆ ಇರಲಿ ಅಂತ. ಏನು ಅರಿದೇ ಇರೋ ಆ ಜಾಜಿ ಬದುಕು ಹಾಳಾಗದೆ ಇರಲಿ ಅಂತ. ಹಾ, ನೋಡಿದ್ಯಾ, ಇಲ್ಲಿದೆ ವಿಷಯ. ಅನ್ನ ಸೀದೋದ್ಮೇಲೆ ಒಲೆ ಆರಿಸಿದ್ರೆ ಏನೇ ಬಂತು ಪ್ರಯೋಜನ?
ನೋಡು, ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ ನಾನು. ನನ್ನ ತಂಟೆಗೆ ನೀನು ಬರಬೇಡ, ನಿನ್ನ ತಂಟೆಗೆ ನಾನು ಬರಲ್ಲ. ಅವ್ರವ್ರ ಸ್ವತಂತ್ರ ಅವ್ರವ್ರದ್ದು, ಗೊತ್ತಾಯ್ತಾನೆ ಪತಿವ್ರತೆ. ಛತ್ರ ಬುಕ್ ಮಾಡಿದ್ದೀನಿ, ಮದುವೆ ಮಮತೆಯ ಕರೆಯೋಲೆ ಕೊಡ್ತೀನಿ. ಬಂದು ನವವಧೂವರರಿಗೆ ಆಶೀರ್ವಾದ ಮಾಡಿ ಉಡುಗೊರೆ ಕೊಟ್ಟು ಊಟ ಮಾಡಿ ಹೋಗ್ಯಪ್ಪ. ಬರಲಾ? ಟೀಚರ್ ಅಮ್ಮ, ಹಾಲು ತಗೊಳ್ಳಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಮ್ಮ ಬಿಸಿ ಬಿಸಿ ಅಡುಗೆ ಮಾಡ್ತಾರೆ, ಊಟ ಮಾಡಿದ್ರಂತೆ. कल्याणदात्री कमनीयतनूलते त्वां कं चापि कालमनुचिन्त्य हृदक्ष मध्ये कामं प्रहर्षभरितेन मया तवाद्या पुष्पाञ्जलिश्चरणयोदयमम्बकीर्णः एतन्मदीयसुकृतं परमं पुराणं यत्त्वामहं प्रतिदिनं मनसा भजामि साक्षात्कृतेन तव रूपनेन चाद्य पुष्पाञ्जलिम् ईशादिदेव महनीया महानुभावे दीनं त्विमं भवभयेन परिस्फुरन्तं दीनार्तिहन्त्रि दयया परिपालयाशु पुष्पाञ्जलिम् लज्जां विहाय बहुधा बहवोऽपि देवा सम्पूजिता जडधिया न तु कोऽपि दृष्टः लब्धं तवैव रमणीय वपुर्दृशा मे पुष्पाञ्जलिम् ಹೌದು, ದೇವ್ರ ಕಥೆಗಳನ್ನೆಲ್ಲ ಹೇಳ್ತಿರ್ತೀಯಂತೆ ನಮ್ಮ ಜಾಜಿಗೆ. ಪುರಾಣ ಪುಣ್ಯ ಕಥೆಗಳನ್ನೆಲ್ಲ ಕೇಳ್ತೀಯೋ? ಕೇಳಿದ್ದೀನಿ. ಯಾವ್ದ್ಯಾವ್ದು ಕೇಳಿದೀಯಾ? ರಾಮಾಯಣ, ಮಹಾಭಾರತ. ಅದೆಲ್ಲ ನಮ್ಮ ದೇಶದಲ್ಲಿ ತೊಟ್ಲಲ್ಲಿರೋ ಮಗುನು ಕೇಳಿರ್ತವೆ. ಅಭಿಮನ್ಯು ಚಕ್ರವ್ಯೂಹ ಬೇರ್ಸೋದನ್ನ ಅವ್ರ ತಾಯಿ ಹೊಟ್ಟೆಲಿದ್ದಾಗ್ಲೇ ಕೇಳಿದ್ದ. ಅದನ್ ಬಿಟ್ಟು ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಕಾಗಕ್ಕ ಗುಬ್ಬಕ್ಕನ ಕತೆ ಎಲ್ರಿಗೂ ಗೊತ್ತಿರುತ್ತೆ. ಮಕ್ಕಳು ಮಾತು ಕಲಿಯೋಕ್ ಮುಂಚೆ ಹೇಳೋ ಕಥೆನೇ ಇವು. ಇಲ್ಲ ಅಂದ್ರೆ ಊಟನೇ ಮಾಡಲ್ಲ ಅವು. ಇವುಗಳನ್ನ ಬಿಟ್ಟು ಪುರಾಣ ಪುಣ್ಯ ಕಥೆಗಳು ಏನಾದ್ರೂ ಇದ್ರೆ ಹೇಳು. ಅಂದ್ರೆ ಈ ಚಕ್ರಾಪುರಿಯ ಮಹಾತಾಯಿ ಮಹಿಮೆ ಗೊತ್ತಾ ನಿನ್ಗೆ? ಅದ್ರ ಬಗ್ಗೆ ಏನಾದ್ರೂ ತಿಳ್ಕೊಂಡಿದ್ಯಾ? ನಕ್ಕು ಹಲ್ ತೋರ್ಸಿದ್ ಸಾಕು, ಹೇಗ್ ತಿಳ್ಕೊಂಡಿದ್ಯಾ? ಏನಾದ್ರೂ ಚೂರು ಪಾರು ಓದ್ಕೊಂಡಿದ್ಯೋ? ಇಲ್ಲ, ಸದಾ ದೇವಸ್ಥಾನದಲ್ಲೇ ಇರ್ತೀನಲ್ಲ, ನಿಮ್ಮಂತವ್ರ ಬಾಯಿಂದ ಕೇಳಿ ತಿಳ್ಕೊಂಡಿದ್ದೀನಿ. ಅದ್ ಸರಿ, ನಮ್ ಜಾಜಿ ಯಾವಾಗ್ಲೂ ನಿನ್ನ ಟೀಚರಮ್ಮ ಅಂತಾಳೆ.
ಅವಳಿಗೆ ನೀನೀಗ ಏನು ಹೇಳ್ಕೊಡ್ತಿದೀಯಾ? ಲಲಿತಾ ಸಹಸ್ರನಾಮ. ಏನು ಲಲಿತಾ ಸಹಸ್ರನಾಮನ? ಸಹಸ್ರ ಅಂದ್ರೆ ಎಷ್ಟು ಗೊತ್ತಾ? 1000. ದಿನನಿತ್ಯ 1000 ಸಲ ಹೇಳಿದ್ರೂ ಸಾಲದು ಆ ಮಹಾತಾಯಿನ ಒಲಿಸ್ಕೊಳ್ಳೋದಿಕ್ಕೆ. ಮೊದಲು ನೀನ್ ಕಲ್ತಿದ್ಯೋ, ಇನ್ನೊಬ್ಬರಿಗೆ ಹೇಳ್ಕೊಡೋದಕ್ಕೆ ಮುಂಚೆ ನಾವು ತಿಳ್ಕೊಂಡಿರ್ಬೇಕು. ತಿಳ್ಕೊಂಡಿದ್ದೀನಿ ಸ್ವಲ್ಪ ಮಟ್ಟಿಗೆ. ಅಲ್ಪ ಸ್ವಲ್ಪ ಆದ್ರೆ ಸಾಲದಮ್ಮ, ಪೂರ್ಣ ಜ್ಞಾನ ಇರಬೇಕು ಇನ್ನೊಬ್ಬರಿಗೆ ಪಾಠ ಮಾಡಬೇಕಾದ್ರೆ. ನನಗೆ ತಿಳಿಲಿಲ್ಲ ಅಂದ್ರೆ ನೀವಿದಿರಲ್ಲ, ನಿಮ್ಮನ್ನ ಕೇಳಿ ತಿಳ್ಕೊತೀನಿ. ಈಗ ಒಪ್ಕೊಂಡೆ ನೋಡಿ ನಿನ್ನ. ಗೊತ್ತಿಲ್ಲದ ವಿದ್ಯೆನ ಹೇಳ್ಕೊಟ್ರೆ ಅದ್ರ ಪಾಪ ನಮಗೆ ಸುತ್ಕೊಳ್ಳೋದು. ಅದೇನು ಹೇಳ್ಕೊಡ್ತೀಯೋ ಹೇಳ್ಕೊಡು, ನಾನು ಕೇಳಿಸ್ಕೊತಾ ಇರ್ತೀನಿ.